ನಮಸ್ತೆ ಕರ್ನಾಟಕ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಉಗ್ರಂ ಮಂಜು ಅವರು ಈಗ ಸಿನಿಮಾದಲ್ಲಿ ಲಾಂಗ್ ಹಿಡಿಯೋದು ಬಿಟ್ಟು ಸೌಟನ್ನು ಹಿಡ್ಕೊಂಡು ಬಿರಿಯಾನಿ ಮಾಡ್ತಾ ಇದ್ದಾರೆ. ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ತಮ್ಮ ಖಡಕ್ ಆಟ ಮತ್ತು ಕಲ್ಮಶವಿಲ್ಲದ ವ್ಯಕ್ತಿತ್ವದಿಂದ ಎಲ್ಲರ ಮನಗೆದ್ದ ನಮ್ಮ ಉಗ್ರಂ ಮಂಜು ಅಣ್ಣ ಈಗ ತಮ್ಮ ಜೀವನದ ಹೊಸ ಇನ್ನಿಂಗ್ಸ್ ಪ್ರಾರಂಭಿಸಿದ್ದಾರೆ. ಹೌದು, ಸಿನಿಮಾ ಜೊತೆಗೆ ಈಗ ಉದ್ಯಮಿಯಾಗಿ ಬಡ್ತಿ ಪಡೆದಿರೋ ಮಂಜಣ್ಣ ಬೆಂಗಳೂರಿನಲ್ಲಿ ಕರಾವಳಿ ಹಾಗೂ ನಾಟಿ ಸ್ಟೈಲ್ ಅದ್ಭುತ ರುಚಿ ನೀಡೋಕೆ ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ. ಅದುವೇ ಮಂಡಿಪೇಟೆ ಮೈಸೂರು ಪಲಾವ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಈ ಹೋಟೆಲ್ ಎಲ್ಲಿದೆ, ಇಲ್ಲಿನ ಸ್ಪೆಷಾಲಿಟಿ ಏನು, ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಿಂದ ಬಂದ ಮಂಜಣ್ಣ ಇಲ್ಲಿ ತಾವೇ ನಿಂತು ಅಡುಗೆ ಮಾಡ್ತಿದ್ದಾರಾ, ಎಲ್ಲವನ್ನೂ ನೋಡೋಣ ಬನ್ನಿ. ವೀಕ್ಷಕರೇ, ನಟ ಉಗ್ರಂ ಮಂಜು ತಮ್ಮ ಸರಳ ವ್ಯಕ್ತಿತ್ವ ಮತ್ತು ಅಭಿನಯದೊಂದಿಗೆ ಇರುವ ಆತ್ಮೀಯತೆಯಿಂದ ಸಾಕಷ್ಟು ಜನಮನ ಗೆದ್ದಿದ್ದಾರೆ. ಸಿನಿಮಾ, ಬಿಗ್ ಬಾಸ್ ಹಾಗೂ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರು ತಮ್ಮದೇ ಆದ ಅಭಿಮಾನ ಬಳಗವನ್ನು ನಿರ್ಮಿಸಿಕೊಂಡಿದ್ದಾರೆ. ಇದೀಗ ಅವರು ಹೊಸ ಉದ್ಯಮದತ್ತ ಹೆಜ್ಜೆ ಇಟ್ಟಿದ್ದು ಹೋಟೆಲ್ ಆರಂಭಿಸಿರುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಯಾವುದೇ ಕಲಾವಿದ ತಮ್ಮ ವೃತ್ತಿಯ ಜೊತೆಗೆ ಹೊಸ ಉದ್ಯಮ ಆರಂಭಿಸುವುದು ಸಾಮಾನ್ಯವಾಗಿದ್ದರೂ ಅಭಿಮಾನಿಗಳಿಗೆ ಇದು ಖುಷಿಯ ವಿಷಯವಾಗಿರುತ್ತೆ. ಹೋಟೆಲ್ ಉದ್ಘಾಟನೆ ಸಮಯದಲ್ಲಿ ಕುಟುಂಬದವರು, ಆಪ್ತರು ಹಾಗೂ ಸ್ನೇಹಿತರು ಉಪಸ್ಥಿತರಿದ್ದು ಶುಭ ಹಾರೈಸಿದ್ದಾರೆ. ಅಲ್ಲಿಗೆ ಬಂದ ಅಭಿಮಾನಿಗಳು ಕೂಡ ಉಗ್ರಂ ಮಂಜು ಅವರೊಂದಿಗೆ ಫೋಟೋ ತೆಗೆಸಿಕೊಂಡು ಶುಭಾಶಯ ತಿಳಿಸಿದ್ದಾರೆ. ಈ ಸುದ್ದಿಯ ಫೋಟೋಗಳು ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು, ಹೊಸ ಪ್ರಯಾಣಕ್ಕೆ ಶುಭವಾಗಲಿ, ನಿಮ್ಮ ಹೋಟೆಲ್ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಎಂದು ಅನೇಕರು ಕಮೆಂಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ನಂತರ ಉಗ್ರಂ ಮಂಜು ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಿದೆ. ಅವರು ಎಲ್ಲಿಗೆ ಹೋದರೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಅದೇ ಜನಪ್ರಿಯತೆ ಅವರ ಹೊಸ ಉದ್ಯಮಕ್ಕೂ ಉತ್ತಮ ಬೆಂಬಲ ನೀಡಬಹುದು ಎಂದು ಹಲವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿನಿಮಾದ ಜೊತೆಗೆ ಉದ್ಯಮದಲ್ಲೂ ಯಶಸ್ಸು ಗಳಿಸಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹಲವು ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಚರ್ಚೆಯೂ ಕೂಡ ನಡೀತಾ ಇದೆ. ಇನ್ನು ಈ ಹೋಟೆಲ್ನ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಗ್ರಾಹಕರಿಗೆ ರುಚಿಕರವಾದ ಮತ್ತು ಗುಣಮಟ್ಟದ ಆಹಾರವನ್ನು ನೀಡುವ ಗುರಿಯೊಂದಿಗೆ ಹೋಟೆಲ್ ಆರಂಭಿಸಲಾಗಿದೆ ಎನ್ನಲಾಗ್ತಾ ಇದೆ. ಹೋಟೆಲ್ನಲ್ಲಿ ಸಾಂಪ್ರದಾಯಿಕ ಕನ್ನಡ ಊಟ ಜೊತೆಗೆ ವಿವಿಧ ರೀತಿಯ ನಾನ್ ವೆಜ್ ಮತ್ತು ವೆಜ್ ಖಾದ್ಯಗಳು ಲಭ್ಯವಿರಲಿವೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ. ಅದರಲ್ಲೂ ಬಿರಿಯಾನಿ, ಚಿಕನ್ ಕಬಾಬ್, ಮಟನ್ ಖಾದ್ಯಗಳು, ಫ್ರೈ ಐಟಂಗಳು, ಊಟ, ದೋಸೆ, ಇಡ್ಲಿ, ವಡಾ ಸೇರಿದಂತೆ ಹಲವು ಜನಪ್ರಿಯ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡುವ ವ್ಯವಸ್ಥೆ ಇರಬಹುದು ಎಂಬ ಚರ್ಚೆ ನಡೀತಾ ಇದೆ. ಸ್ನೇಹಿತರೆ, ಉಗ್ರಂ ಮಂಜು ಅವರ ಹೊಸ ಹೋಟೆಲ್ನಲ್ಲಿ ಗ್ರಾಹಕರಿಗೆ ರುಚಿಕರವಾದ ಹಾಗೂ ಗುಣಮಟ್ಟದ ಆಹಾರವನ್ನು ನೀಡುವ ಉದ್ದೇಶ ಹೊಂದಿರುವುದಾಗಿ ಹೇಳಲಾಗ್ತಾ ಇದೆ. ಸದ್ಯ ಲಭ್ಯವಿರುವ ಮಾಹಿತಿ ಪ್ರಕಾರ ಹೋಟೆಲ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ರೀತಿಯ ಆಹಾರ ವ್ಯವಸ್ಥೆ ಇರಲಿದ್ದು, ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಫ್ರೈ, ಮಟನ್ ಖಾದ್ಯಗಳು, ಫಿಶ್ ಐಟಂಗಳು, ವೆಜ್ ಮೀಲ್ಸ್, ಸ್ಪೆಷಲ್ ಕರ್ನಾಟಕ ಊಟ, ದೋಸೆ, ಇಡ್ಲಿ, ವಡೆ ಸೇರಿದ ಹಲವು ಜನಪ್ರಿಯ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡುವ ಯೋಜನೆ ಇದೆ ಎಂದು ಚರ್ಚೆಗಳು ಕೇಳಿಬರ್ತಾ ಇದೆ. ಇನ್ನು ಹೋಟೆಲ್ನ ಮುಖ್ಯ ಸ್ಪೆಷಲ್ ಐಟಮ್ಗಳನ್ನು ಹೇಳಿದ್ರೆ ಬಾಯಲ್ಲಿ ನೀರು ಖಂಡಿತ ಬರುತ್ತೆ. ಮಟನ್ ಪಲಾವ್, ಸೌದೆ ಒಲೆಯಲ್ಲಿ ನಿಧಾನವಾಗಿ ಬೇಯಿಸಿದ ಸುವಾಸನೆ ಭರಿತ ಮಟನ್ ಪಲಾವ್ ಇಲ್ಲಿನ ಪ್ರಮುಖ ಆಕರ್ಷಕ. ಚಿಕನ್ ಪಲಾವ್, ಮಸಾಲೆಗಳು ಸರಿಯಾಗಿ ಹೀರಲ್ಪಟ್ಟ ನಾಟಿ ಸ್ಟೈಲ್ ಚಿಕನ್ ಪಲಾವ್. ಇಡ್ಲಿ ಜೊತೆ ಮಟನ್ ಚಾಪ್ಸ್ ಅಥವಾ ಚಿಕನ್ ಚಾಪ್ಸ್. ಬಿಸಿ ಬಿಸಿ ತಟ್ಟೆ ಇಡ್ಲಿ ಜೊತೆಗೆ ಕೊಡುವ ಮಟನ್ ಅಥವಾ ಚಿಕನ್ ಚಾಪ್ಸ್ ಗ್ರೇವಿ ಗ್ರಾಹಕರ ನೆಚ್ಚಿನ ಕಾಂಬಿನೇಷನ್ ಆಗಿದೆ. ಲೆಗ್ ಸೂಪ್, ಬೋಟಿ ಸೂಪ್. ಮುಂಜಾನೆಯ ಉಪಹಾರಕ್ಕೆ ಬರುವವರಿಗೆ ಬಿಸಿ ಮತ್ತು ಮಸಾಲೆಯುಕ್ತ ಕಾಲು ಸೂಪ್ ಸಿಗುತ್ತೆ. ಚಿಕನ್ ಕಬಾಬ್ ಮತ್ತು ಫ್ರೈ, ಗರಿಗರಿಯಾದ ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈ ಸ್ಟಾರ್ಟರ್ಸ್. ಮಶ್ರೂಮ್ ಪಲಾವ್, ಸಸ್ಯಾಹಾರಿಗಳಿಗಾಗಿ ಪ್ರತ್ಯೇಕವಾಗಿ ತಯಾರಿಸುವ ಮಶ್ರೂಮ್ ಪಲಾವ್ ತುಂಬ ರುಚಿಕರ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು
ಕಿಚ್ಚ ಸುದೀಪ್ ಅವರು ಸಹ ಅದ್ಭುತವಾದ ಕೈ ರುಚಿಯನ್ನು ಎಲ್ಲ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಕೊಟ್ಟಿದ್ದಾರೆ. ಹಲವಾರು ಅಡುಗೆಗಳನ್ನು ಮಾಡಿ ಸೈ ಅಂತ ಅನ್ನಿಸ್ಕೊಳ್ತಾರೆ. ಅಷ್ಟು ಅದ್ಭುತವಾದ ಕೈ ರುಚಿ ಕಿಚ್ಚ ಸುದೀಪ್ ಅವ್ರದ್ದು. ಅದೇ ಒಂದು ದಾರಿಯಲ್ಲಿ ನಡೀತಾ ಇರುವಂತಹ ಉಗ್ರ ಮಂಜು ಮತ್ತು ಕಿಚ್ಚ ಸುದೀಪ್ ಅವರ ನಡುವೆ ಇರುವ ಆತ್ಮೀಯತೆಯ ಬಗ್ಗೆ ಅಭಿಮಾನಿಗಳಿಗೆ ಈಗಾಗಲೇ ಚೆನ್ನಾಗಿ ತಿಳಿದಿದೆ. ವಿಶೇಷವಾಗಿ ಬಿಗ್ ಬಾಸ್ ಮೂಲಕ ಇಬ್ಬರ ನಡುವೆ ಉತ್ತಮ ಒಡನಾಟ ಬೆಳೆದಿದ್ದು ಹಲವು ಸಂದರ್ಭಗಳಲ್ಲಿ ಸುದೀಪ್ ಅವರು ಉಗ್ರ ಮಂಜು ಅವರ ಪ್ರಯತ್ನಗಳನ್ನು ಮೆಚ್ಚಿಕೊಂಡಿರುವುದನ್ನು ಅಭಿಮಾನಿಗಳು ನೋಡಿದ್ದಾರೆ. ಇದೀಗ ಉಗ್ರ ಮಂಜು ಹೊಸ ಉದ್ಯಮದತ್ತ ಹೆಜ್ಜೆ ಇಟ್ಟಿರುವ ಹಿನ್ನೆಲೆಯಲ್ಲೇ ಕಿಚ್ಚ ಸುದೀಪ್ ಅವರು ಹೋಟೆಲ್ಗೆ ಭೇಟಿ ನೀಡ್ತಾರಾ, ಶುಭ ಹಾರೈಸ್ತಾರಾ ಎಂಬ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಕೇಳಿಬರುತ್ತಿವೆ. ಆದರೆ ಈ ಕುರಿತು ಸದ್ಯಕ್ಕೆ ಯಾವುದೇ ಅಧಿಕೃತ ಮಾಹಿತಿ ಪ್ರಕಟವಾಗಿಲ್ಲ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ಹೋಟೆಲ್ಗೆ ಭೇಟಿ ನೀಡಿ ಶುಭಾಶಯ ತಿಳಿಸಿದರೆ ಅದು ಉಗ್ರ ಮಂಜು ಅವರಿಗೆ ಮಾತ್ರವಲ್ಲ, ಅಭಿಮಾನಿಗಳಿಗೂ ಖುಷಿ ವಿಚಾರವಾಗಲಿದೆ. ಸದ್ಯಕ್ಕೆ ಅಧಿಕೃತ ಅಪ್ಡೇಟ್ಗಾಗಿ ಕಾಯುವುದೇ ಸೂಕ್ತ. ಸದ್ಯಕ್ಕಂತೂ ಉಗ್ರ ಮಂಜು ಮಾಸ್ ಲುಕ್ನಲ್ಲಿ ಅಡುಗೆ ಮಾಡ್ತಿರೋದನ್ನು ನೀವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಿರ್ತೀರ. ಸಿನಿಮಾದಲ್ಲಿ ಮಾಸ್ ಆಗಿ ಲಾಂಗ್ ಹಿಡಿಯೋದು ಮಾತ್ರ ಅಲ್ಲ, ಮಾಸ್ ಆಗಿ ಅಡುಗೆಯನ್ನು ಮಾಡ್ತೀನಿ ಅಂತ ಮುಂದಾಗಿದ್ದಾರೆ ಉಗ್ರ ಮಂಜು ಅವರು. ತಮ್ಮ ಸ್ವಂತ ಕೈಗಳಿಂದ ತಾವೇ ಮಾಡಿ ಒಂದು ಉಪಹಾರ ಪ್ರಿಯರಿಗೆ ಊಟವನ್ನು ಉಣಬಡಿಸ್ತಾ ಇದ್ದಾರೆ. ಇಂತಹ ಒಂದಿಷ್ಟು ಪ್ರಯತ್ನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ಬಿಸ್ನೆಸ್ ಉಗ್ರ ಮಂಜು ಅವರ ಕೈ ಹಿಡೀಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ನಿಮ್ಮ ಬೆಸ್ಟ್ ವಿಶಸ್ಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಬಹುದು. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಮುಂಬರುವ ಹಲವಾರು ವಿಡಿಯೋಸ್ಗಳಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋನ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು.